So in this class, I am going to discuss about the difference between local and global. So previous class ಅಥವಾ previous ಲೆಕ್ಚರ್ ಒಳಗಡೆ ನಾವು ಲೋಕಲ್ ವೇರಿಯಬಲ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಸೊ ಈ ಕ್ಲಾಸ್ ಒಳಗೆ ಲೋಕಲ್ ವೇರಿಯಬಲ್ ಬರ್ತದ, ಗ್ಲೋಬಲ್ ವೇರಿಯಬಲ್ ಬರ್ತದ, ಅದರ ಡಿಫ್ರೆನ್ಸ್ ಬರ್ತದ. ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ತಾ ಹೋಗ್ರಿ. ಸೊ ಡೈರೆಕ್ಟ್ ಆಗಿ ಪ್ರೋಗ್ರಾಮ್ ಇಂದ ಸ್ಟಾರ್ಟ್ ಮಾಡ್ಬಿಡ್ತೀನಿ ರೀ, ಯಾಕಂದ್ರೆ ಅದ್ರ ಬೇಸಿಕ್ಸ್ ಎಲ್ಲ ಪ್ರೀವಿಯಸ್ ಕ್ಲಾಸ್ ಒಳಗೆ ಆಗಿತ್ತು. ಸೊ ಹ್ಯಾಶ್ ಇನ್ಕ್ಲೂಡ್ ಅಂತ ಬರಿತೀವಿ. hash include I will write now stdio.h ಇದು ಲೈಬ್ರರಿ. ಸ್ಟ್ಯಾಂಡರ್ಡ್ ಇನ್ಪುಟ್, ಸ್ಟ್ಯಾಂಡರ್ಡ್ ಔಟ್ಪುಟ್. ಆ ಸ್ಟ್ಯಾಂಡರ್ಡ್ ಇನ್ಪುಟ್ ಮತ್ತು ಸ್ಟ್ಯಾಂಡರ್ಡ್ ಔಟ್ಪುಟ್ ಅದಕ್ಕೆ ಬೇಕಾಗಿರೋ ಎಲ್ಲ ಫಂಕ್ಷನ್ ಇದ್ರೊಳಗೆ ಅದಾವ. ಇದು ಲೈಬ್ರರಿ, ಅದನ್ನು ನಾವು ಇನ್ಕ್ಲೂಡ್ ಮಾಡ್ತೀವಿ. ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಅಲ್ಲಿ ಡಿಫ್ರೆಂಟ್ ಸೆಕ್ಷನ್ ಹೇಳಿದ್ವಿ ನೋಡ್ರಿ. ಇದಕ್ಕೇನಂತ ಹೇಳಿದ್ವಿ? ಡಾಕ್ಯುಮೆಂಟ್ ಸೆಕ್ಷನ್, ಓಕೆ, ಪ್ರೀ ಪ್ರೊಸೆಸರ್ ಡೈರೆಕ್ಟಿವ್ಸ್, ಗ್ಲೋಬಲ್ ಡಿಕ್ಲರೇಷನ್, ಮೇನ್ ಫಂಕ್ಷನ್, ಲೋಕಲ್ ಡಿಕ್ಲರೇಷನ್, ಈ ರೀತಿ ಬಹಳಷ್ಟು ಪಾಯಿಂಟ್ಸ್ ಹೇಳಿದ್ವಿ. ಆ ವಿಡಿಯೋ ಒಂದ್ಸಲ ನೋಡ್ಕೊಂಬರ್ರಿ. ಸೊ ಇದು ಡಾಕ್ಯುಮೆಂಟ್ ಸೆಕ್ಷನ್ ಅಥವಾ ಸಿಂಗಲ್ ಕಮೆಂಟ್ ಲೈನ್. ಇದು ಪ್ರೀ ಪ್ರೊಸೆಸರ್ ಡೈರೆಕ್ಟಿವ್. ಸೊ ಲೆಟ್ ಮಿ ಸ್ಟಾರ್ಟ್ ವಿತ್ ಫಂಕ್ಷನ್. ದಟ್ ಫಂಕ್ಷನ್ ಈಸ್ ಕಾಲ್ಡ್ ಇಂಟ್ ಮೇನ್. ಇಟ್ ಈಸ್ ಅ ಮೇನ್ ಫಂಕ್ಷನ್. ಸೊ ಪ್ರೋಗ್ರಾಮ್ ಯಾವತ್ತಿದ್ರು ಸಿ ಇರ್ಬೋದು, C++ ಪ್ರೋಗ್ರಾಮಿಂಗ್ ಇರ್ಬೋದು, ಅದು ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಗೋದು ಎಲ್ಲಿಂದ ಅಂದ್ರೆ ಮೇನ್ ಫಂಕ್ಷನ್ ಇಂದ. ಸೊ ಇದನ್ನು ನಾವು ಯಾವತ್ತಿಗೂ ಓಪನ್ ಮಾಡಬೇಕು, ಆಮೇಲೆ ಕ್ಲೋಸ್ ಕೂಡ ಮಾಡಬೇಕು. ಓಕೆ, ಸೊ ಇಲ್ಲಿ ಇಂಟ್ ಮೇನ್ ಇರೋದ್ರಿಂದ ಈಗಲೇ ಬರ್ಕೊಂಡ್ಬಿಡ್ತೀನಿ ರೀ. ಯಾವುದೋ ಒಂದು ಕೀವರ್ಡ್ ಕಂಪಲ್ಸರಿ ಬರೀಬೇಕಂದ್ರೆ ಇಂಟ್ ಯಾವತ್ತು ಏನಾದರೂ ರಿಟರ್ನ್ ಮಾಡಂತ ಕೇಳುತ್ತೆ. ನನಗೇನೋ ರಿಟರ್ನ್ ಮಾಡೋದಿಲ್ಲ ಅಂದ್ರೆ 0 ಬರೀತೀನಿ. ನಥಿಂಗ್, 0 ಮೀನ್ಸ್ ರಿಟರ್ನ್ 0. ಸೊ ಉಳಿದಿರೋ ಪ್ರೋಗ್ರಾಮ್ ಬರೀತಾ ಹೋಗೋಣ. ಈಗ ನಾ ಆಲ್ರೆಡಿ ಹೇಳಿರೋ ಹಾಗೆ ಇಲ್ಲಿ ಒಂದು ವೇಳೆ ನಾನು ಇಂಟ್ ಎಕ್ಸ್ ಅಂತ ಬರೆದ್ರೆ ಈ ಎಕ್ಸ್ ಲೋಕಲ್ ವೇರಿಯಬಲ್, ಗ್ಲೋಬಲ್ ವೇರಿಯಬಲ್? Yes, it is a local variable. Okay, I will write now x equal to some value 10. ಈ ರೀತಿ ಬರೀಲಿಕ್ಕೆ ಬರ್ತದೆ ಅಂದ್ರೆ ಬರೀಲಿಕ್ಕೆ ಬರ್ತದ. ವೇರಿಯಬಲ್ ಡಿಕ್ಲರೇಷನ್ ಅಂಡ್ ಇನಿಷಿಯಲೈಸೇಷನ್ ಟುಗೆದರ್ ನಡೀತದೆ. ಓಕೆ, ಸಪೋಸ್ ಐ ವಿಲ್ ರೈಟ್ ನೌ ಪ್ರಿಂಟ್, ಓಕೆ, ಪ್ರಿಂಟ್ f%d, ಎಕ್ಸ್. ವಾಟ್ ಇಸ್ ಔಟ್ಪುಟ್? 10 ಅಂತ ಬರುತ್ತೆ. ಸೊ ಇದು ಯಾವ ವೇರಿಯಬಲ್ ಅಂತ ಹೇಳಿದೆ? ಲೋಕಲ್ ವೇರಿಯಬಲ್. ಮತ್ತು ಗ್ಲೋಬಲ್ ವೇರಿಯಬಲ್ ಅಂದ್ರೆ ಏನು? ಗ್ಲೋಬಲ್ ವೇರಿಯಬಲ್ ಯೂಶಲಿ ಮೇನ್ ಫಂಕ್ಷನ್ ಗಿಂತ ನಾವು ಮೊದಲೇ ಡಿಫೈನ್ ಮಾಡಿರ್ತೀವಿ. ಓಕೆ, ಸೊ ಇದ್ರ ಲೈಫ್ ಎಲ್ಲಿವರೆಗೂ ಇರ್ತದ? ಈ ಬ್ಲಾಕ್ ವರೆಗೂ ಇರ್ತದ. ಬಟ್ ಇಲ್ಲಿ ಗ್ಲೋಬಲ್ ವೇರಿಯಬಲ್ ಮತ್ತು ಲೋಕಲ್ ವೇರಿಯಬಲ್ ಎರಡತ್ತದ ಡಿಫ್ರೆನ್ಸ್ ಅರ್ಥ ಮಾಡ್ಕೋಬೇಕಂದ್ರೆ ನಮಗೆ ಚೂರು ಫಂಕ್ಷನ್ಸ್ ಬಗ್ಗೆ ಐಡಿಯಾ ಇರಬೇಕು. ಓಕೆ, ಸದ್ಯಕ್ಕೆ ಒಂದು ಎಕ್ಸಾಂಪಲ್ ಯೂಸ್ ಮಾಡಿಕೊಂಡು ಅರ್ಥ ಮಾಡ್ಸಕ್ಕೆ ಟ್ರೈ ಮಾಡ್ತೀನಿ. ಮುಂದೆ ಕಮಿಂಗ್ ಡೇಸ್ ಒಳಗಡೆ ಫಂಕ್ಷನ್ಸ್ ಬರ್ತಾವಲ್ರಿ, ಅವಾಗ ಇನ್ನೂ ಡೀಟೇಲ್ ಆಗಿ ಲೋಕಲ್ ವೇರಿಯಬಲ್ ಆಗಿರ್ಬೋದು ಅಥವಾ ಫಂಕ್ಷನ್ ಅಂದ್ರೆ ಏನು, ಡೆಫಿನೇಷನ್ ಆಫ್ ದ ಫಂಕ್ಷನ್ ಅಂದ್ರೆ ಏನು, ಡಿಕ್ಲರೇಷನ್ ಆಫ್ ದ ಫಂಕ್ಷನ್ ಅಂದ್ರೆ ಏನು, ಕಾಲಿಂಗ್ ಆಫ್ ದ ಫಂಕ್ಷನ್ ಅಂದ್ರೆ ಏನು, ಡೀಟೇಲ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ. ಓಕೆ, ಸೊ ಇದನ್ನ ಚೂರು ಪ್ರೋಗ್ರಾಮ್ ಚೇಂಜ್ ಮಾಡಿ ಫಂಕ್ಷನ್ ಒಂದು ತಗೊಳ್ಳೋನು, ಅವಾಗ ಲೋಕಲ್ ವೇರಿಯಬಲ್ ಯಾವುದು, ಗ್ಲೋಬಲ್ ವೇರಿಯಬಲ್ ಯಾವುದು ಅಂತ ಅರ್ಥ ಆಗುತ್ತೆ. ಸೊ ಈ ಪಾಯಿಂಟ್ ಆಫ್ ಟೈಮ್ ಒಳಗೆ ಎಕ್ಸ್ ಈಕ್ವಲ್ ಟು ಏನದ ರೀ? 10. ಇದೇನದ? ಲೋಕಲ್ ವೇರಿಯಬಲ್ ಅದ. ಸೊ ಒಂದು ಫಂಕ್ಷನ್ ಯೂಸ್ ಮಾಡಿಕೊಂಡು ಗ್ಲೋಬಲ್ ವೇರಿಯಬಲ್ ಕೂಡ ಅರ್ಥ ಮಾಡ್ಕೊಳ್ಳೋಣ. Okay, so I will write now int y equal to 20. So I will write now simple function which may be void or int. I write void function. Direct definition ಬರೀತಾನೆ, ನಡೀತದೇನು? Yes, it is okay to write like this. Okay, so ಇಲ್ಲಿ ಫಂಕ್ಷನ್ ಬರೀತಾನೆ. ಇಲ್ಲೊಂದು ಬರೀತಾನೆ ನೋಡ್ರಿ, int, ಓಕೆ, x equal to 30 ಬರಿತೀನಿ. ಫೈನ್. ಸೊ ಇಲ್ಲಿ ಏನು ಪ್ರಿಂಟ್ ಮಾಡ್ತೀನಿ ಅಂದ್ರೆ ಪ್ರಿಂಟ್ ಎಫ್, ಓಕೆ, y ಈಕ್ವಲ್ಸ್ ಟು %d, ವಾಟ್ ಐ ವಿಲ್ ರೈಟ್? y ಐ ವಿಲ್ ರೈಟ್. ಔಟ್ಪುಟ್ ಒಳಗೆ ಹಿಂಗೆ ಬರ್ತದೆ, y ಈಕ್ವಲ್ ಟು 20 ಅಂತ ಬರ್ತದೆ. ಓಕೆ, ನೆಕ್ಸ್ಟ್ ಒನ್ ಮೋರ್ ಐ ವಿಲ್ ರೈಟ್, ದಟ್ ಈಸ್ ಪ್ರಿಂಟ್ ಎಫ್ x ಈಕ್ವಲ್ ಟು %d, x. ಔಟ್ಪುಟ್ ಏನು ಬರ್ತದ? x ಈಕ್ವಲ್ ಟು ಈ %d ಜಾಗದೊಳಗೆ x ವ್ಯಾಲ್ಯೂ ಫಿಲ್ ಆಗುತ್ತೆ. ಓಕೆ, x ಈಕ್ವಲ್ ಟು 30 ಬರ್ತದ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ರಿ, ಇದೊಂದು ಬ್ಲಾಕ್. ಈಗ ಇಲ್ಲಿ ಕ್ಲೋಸ್ ಮಾಡ್ತೀನಿ ನೋಡ್ರಿ, ಇಲ್ಲಿ ಓಪನ್ ಆಗೈತಿ, ಇಲ್ಲಿ ಕ್ಲೋಸ್ ಆಗೈತಿ. ಇದು ಏನಂದಂಗೆ ಆಯ್ತು? ಇದು ಒಂದು ಬ್ಲಾಕ್. ಓಕೆ, ಸೊ ಈ ಬ್ಲಾಕ್ ಒಳಗಿರೋದು ಯಾವ ವ್ಯಾಲ್ಯೂ ಅದ? x ಅದ. ಹಂಗಂದ್ರೆ ಇದು ಯಾವ್ದ್ರಿ? ಲೋಕಲ್ ವೇರಿಯಬಲ್. ಮತ್ತೆ ಇಲ್ಲಿ y ಬ್ಲಾಕ್ಕಿಂತ ಮೊದಲೇ ಇತ್ತು,
ಬ್ಲಾಕ್ ಒಳಗೂ ಅದನ್ನು ಯೂಸ್ ಮಾಡಿ ನಾನು. ಸೊ ಇದು ಯಾವ ವೇರಿಯಬಲ್ ರೀ? ಗ್ಲೋಬಲ್ ವೇರಿಯಬಲ್. ಓಕೆ, ಸೊ ಇಲ್ಲೊಂದು ಚೂರು ಮೇನ್ ಫಂಕ್ಷನ್ ಅನ್ನು ಕೂಡ ಬರೆದು ಬಿಡ್ತೀನಿ ನೋಡ್ರಿ. ಇಲ್ಲಿ ನೋಡ್ರಿ, ಐ ವಿಲ್ ರೈಟ್ ನೌ ವೈಡ್ ಮೇನ್. ಇದೆಲ್ಲ ಸೇರಿ ಒಂದೇ ಪ್ರೋಗ್ರಾಮ್, ವೈಡ್ ಮೇನ್. ಇಲ್ಲಿ ಇನ್ನೊಂದು ವಿಷಯ ಹೇಳ್ತೀನಿ, ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ರಿ. ಮೇನ್ಗಿಂತ ಮೊದಲ ಫಂಕ್ಷನ್ ಡೆಫಿನೇಷನ್ ಬರ್ತೀನಿ, ಅಥವಾ ಮೇನ್ ಇಲ್ಲಿ ಬರೆದು ಮೇನ್ ಮುಗಿದ್ಮೇಲೆ ಈ ಫಂಕ್ಷನ್ ಡೆಫಿನೇಷನ್ ಬರೆದ್ರು ನಡೀತಿತ್ತು. ಓಕೆ, ವೈಡ್ ಮೇನ್. ಸೊ ಐ ವಿಲ್ ರೈಟ್ ನೌ ಪ್ರಿಂಟ್ ಎಫ್, ಓಕೆ, ಎಕ್ಸ್ ಈಕ್ವಲ್ ಟು %d, ಎಕ್ಸ್ ಅಂತ ಬರೀತೀನಿ. ಸೊ ಐ ವಿಲ್ ರೈಟ್ ಹಿಯರ್ ಪ್ರಿಂಟ್ ಎಫ್ y equal to %d, y. Okay, so next I will write get ch. ಓಕೆ, ನಮ್ದು ಪಾರ್ಟ್ ಇದು ಬಿಟ್ಟು ಉಳಿದ್ರೆ ಮೇನ್ ಪ್ರೋಗ್ರಾಮಿಂಗ್ ಪಾರ್ಟ್ ಅಂತ ಅರ್ಥ ಮಾಡ್ಕೊಳ್ರಿ ನೀವು. ಸೊ ಈಗ ಏನಾಗುತ್ತೆ ಅಂದ್ರೆ ಈ ಎಕ್ಸ್ ಈಕ್ವಲ್ ಟು %x ಎಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಅಂದ್ರೆ ಮೇನ್ ಒಳಗೆ ಯೂಸ್ ಮಾಡ್ತಾ ಇದ್ರಿ. ಬಟ್ ಎಕ್ಸ್ ಎಲ್ಲಿ ಡಿಕ್ಲೇರ್ ಆಗೈತೆ ನೋಡ್ರಿ, ಎಕ್ಸ್ ಫಂಕ್ಷನ್ ಅನ್ನೋದು ಒಂದು ಫಂಕ್ಷನ್ ಅದ, ಅಥವಾ ನೀವು ಫಂಕ್ಷನ್ 1 ಅಂತ ಬೇಕಿದ್ರೆ ಕರಿ. ಓಕೆ, ಫಂಕ್ಷನ್ ಹೆಸರೇ ಫಂಕ್ಷನ್ 1. ಈ ಎಕ್ಸ್ ಅನ್ನೋದು ಫಂಕ್ಷನ್ 1 ಒಳಗೆ ಡಿಫೈನ್ ಆಗೈತಿ. ಇದ್ರ ವ್ಯಾಲ್ಯೂನ ಎಲ್ಲಿ ಪ್ರಿಂಟ್ ಮಾಡಕ್ಕೆ ಟ್ರೈ ಮಾಡತ್ತೀನಿ? ಮೇನ್ ಫಂಕ್ಷನ್ ಒಳಗೆ. ಸೊ ಇಟ್ ವಿಲ್ ನಾಟ್ ವರ್ಕ್ ಎಟ್ ಆಲ್. ಇಲ್ಲಿ ಇದು ಎರರ್ ಕೊಡುತ್ತೆ. ಯಾಕಂದ್ರೆ ಎಕ್ಸ್ ಈಸ್ ಅ ಲೋಕಲ್ ಟು ದಿಸ್. ಇದು ಸ್ಕೋಪ್ ಅಥವಾ ಇದ್ರ ಲೈಫ್ ಎಲ್ಲಿವರೆಗೂ ಇರ್ತದೆ ಅಂದ್ರೆ ಈ ಬ್ಲಾಕ್ ಎಕ್ಸಿಕ್ಯೂಟ್ ಆಗೋವರೆಗೂ ಮಾತ್ರ ಇರ್ತದ. ಈ ಬ್ಲಾಕ್ ಬಿಟ್ಟು ಹೊರಗಡೆ ಅದ್ರ ಲೈಫ್ ಇರಂಗಿಲ್ಲ. ಸೊ ಇದು ಹಂಗಂದ್ರೆ ಏನಂದ್ರೆ ಇದು ಲೋಕಲ್ ವೇರಿಯಬಲ್. ಆದರೆ ಈ ಲೈನ್ ನೋಡ್ರಿ, y ಈಕ್ವಲ್ ಟು %d, ಇಲ್ಲಿ ಎರರ್ ಬರಂಗಿಲ್ಲ. y ವ್ಯಾಲ್ಯೂ ಏನಂದ್ರೆ 20, y ಈಕ್ವಲ್ ಟು 20 ಅಂತ ಹೇಳಿ ಔಟ್ಪುಟ್ ಬರ್ತದ. ಯಾಕಂದ್ರೆ y ಕ್ಯಾನ್ ಬಿ ಯೂಸ್ಡ್ ಎನಿವೇರ್ ಇನ್ ದ ಪ್ರೋಗ್ರಾಮ್ ಬಿಕಾಸ್ ಇಟ್ ಈಸ್ ಅ ಗ್ಲೋಬಲ್ ವೇರಿಯಬಲ್ ವಿಚ್ ಈಸ್ ಡಿಫೈನ್ಡ್ ಬಿಫೋರ್. ಪ್ರೀ ಪ್ರೊಸೆಸರ್ ಡೈರೆಕ್ಟಿವ್ಸ್ ಆದ ತಕ್ಷಣ ಡಿಕ್ಲೇರ್ ಅದ ನೋಡ್ರಿ. ಇಲ್ಲಿ ಇನ್ನೊಂದು ನೆನಪಿಟ್ಕೊಡ್ರಿ, ಈ ಕಂಪ್ಲೀಟ್ ಬ್ಲಾಕ್ ಆಫ್ ಕೋಡ್ ಏನು ಕಾಣಿಸ್ತದಲ್ಲ, ಇದನ್ನ ನಾನು ರೀಪ್ಲೇಸ್ ಮಾಡ್ಬೋದು. ರೀಪ್ಲೇಸ್ ಅಂದ್ರೆ ಏನ್ರಿ, ಈ ವೈಡ್ ಮೇನ್ ಏನು ಪ್ರೋಗ್ರಾಮ್ ಐತಲ್ರಿ, ಇದನ್ನ ತೆಗೆದು ಇಲ್ಲಿ ಬರೆದು, ಸೊ ಇದನ್ನ ತೆಗೆದು ಇಲ್ಲಿ ಬರಿಬಹುದು ನಾನು. ಅವಾಗಲೂ ಪ್ರೋಗ್ರಾಮ್ ತಪ್ಪು ಬರಂಗಿಲ್ಲ, ಕರೆಕ್ಟ್. ಓಕೆ, ಬಟ್ ಅರ್ಥ ಮಾಡ್ಕೊಡ್ರಿ, ಇಲ್ಲಿ y is a global variable, x is a local variable. So y can be used anywhere in the program. So we cannot use x anywhere in the program. It can only be used inside the block. So block ಒಳಗೆ ಮಾತ್ರ ರನ್ ಆಗುತ್ತೆ. ಸೊ ಇಲ್ಲಿ ಇನ್ನೊಂದು ಚೂರು ಚೇಂಜ್ ಮಾಡ್ಬಿಡ್ತೀನಿ. ಇಂಟ್ x ಈಕ್ವಲ್ ಟು 100 ಅಂತ ಬರೀತೀನಿ. ಸರ್ ಇವಾಗಿನ ಔಟ್ಪುಟ್ ಬರ್ತದ? ಇವಾಗೇನು ಬರ್ತದ ಅಂದ್ರೆ ಇಲ್ಲಿ ನೋಡ್ರಿ, ಎಕ್ಸಿಕ್ಯೂಷನ್ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಇಲ್ಲಿ ಏನು ಬರ್ತದ? ಎಕ್ಸ್ ಈಕ್ವಲ್ ಟು 100 ಬರ್ತದ. y ಈಕ್ವಲ್ ಟು ಏನು ಬರ್ತದ? 20 ಬರ್ತದ. ಸರ್ ಈ ಎಕ್ಸ್ ವ್ಯಾಲ್ಯೂ ಆ ಎಕ್ಸ್ ವ್ಯಾಲ್ಯೂ ಬರಂಗಿಲ್ಲ. ಆ ಎಕ್ಸ್ ವ್ಯಾಲ್ಯೂ ಬರ್ಬೇಕಂದ್ರೆ ನಾವು ಏನು ಮಾಡಬೇಕಾಗುತ್ತೆ ಅಂದ್ರೆ ಫಂಕ್ಷನ್ ಕಾಲಿಂಗ್ ಅಂತ ಕರಿತೀವಿ ನಾವು. ಫಂಕ್ಷನ್ ಕಾಲಿಂಗ್ ಸಿಂಪಲ್ ಆಗಿ ಬರಿತೀವಿ ನೋಡ್ರಿ. ಫಂಕ್ಷನ್ 1, ನೇಮ್ ಆಫ್ ದ ಫಂಕ್ಷನ್, ಓಕೆ, ಪ್ಯಾರಂಥೆಸಿಸ್, ಪೇರ್ ಅಂಡ್ ಸೆಮಿಕೋಲನ್. ಇದಕ್ಕೇನಂತ ಕರಿತೀವಿ ನಾವು? ಫಂಕ್ಷನ್ ಕಾಲಿಂಗ್ ಅಂತ ಕರಿತೀವಿ. ಸೊ ಈಗ ಏನಾಗುತ್ತೆ ಅಂದ್ರೆ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಹಿಂಗೆ ಆಗ್ತದ್ರಿ. ಇಂಟ್ ಎಕ್ಸ್ ಈಕ್ವಲ್ ಟು 100, ಎಕ್ಸ್ ಒಳಗೆ 100 ಸ್ಟೋರ್ ಆಗುತ್ತೆ. ಎಕ್ಸ್ ಈಕ್ವಲ್ ಟು 100 ಅಂತ ಔಟ್ಪುಟ್ ಪ್ರಿಂಟ್ ಆಗುತ್ತೆ. ಯಾಕಂದ್ರೆ ಇದು ಎಕ್ಸ್ ಈ ಬ್ಲಾಕ್ ಒಳಗೆ ಲೋಕಲ್ ವೇರಿಯಬಲ್. ಸರ್ ಇಲ್ಲೊಂದು ಎಕ್ಸ್ ಅದೆಲ್ಲ ಹೇಳ್ತೇನೆ, ಇಲ್ಲಿ ನೋಡ್ರಿ. ಎಕ್ಸ್ ಈಕ್ವಲ್ ಟು 100 ಪ್ರಿಂಟ್ ಆಯ್ತು. y ಈಕ್ವಲ್ ಟು ಅಲ್ಲಿಂದ ತಗೊಂಡ್ ಬರ್ತದೆ 20, ಯಾಕಂದ್ರೆ ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಬೋದು. ಫಂಕ್ಷನ್ 1 ಅಂತ ಸಿಕ್ಕ ಮೇಲೆ ಈ ಪ್ರೋಗ್ರಾಮ್ ಕಂಟ್ರೋಲ್ ಇಲ್ಲಿಂದ ಶಿಫ್ಟ್ ಆಗಿ ಡೈರೆಕ್ಟ್ ಇಲ್ಲಿಗೆ ಬರ್ತದ. ಸೊ ಇವಾಗ ಏನ್ ಬರ್ತದ ಅಂದ್ರೆ ಮತ್ತೆ ಇನ್ನೊಂದ್ಸಲ ಇಲ್ಲಿ ನೋಡ್ರಿ, y ಈಕ್ವಲ್ ಟು ದ ಫಸ್ಟ್ y ಈಕ್ವಲ್ ಟು %d ಅಂದ್ರೆ y ವ್ಯಾಲ್ಯೂ ಏನದ 20, y ಈಕ್ವಲ್ ಟು 20 ಅಂತ ಬರ್ತದ. ಇಲ್ಲಿ x ವ್ಯಾಲ್ಯೂ ಏನ್ ಬರ್ತದ? x ವ್ಯಾಲ್ಯೂ 100 ಬರ್ತದೋ ಅಥವಾ 30 ಬರ್ತದೋ? ಇಲ್ಲಿ x ವ್ಯಾಲ್ಯೂ 30 ಬರ್ತದ. ಯಾಕಂದ್ರೆ ಈ x ಈ ಬ್ಲಾಕ್ ಒಳಗೆ ಲೋಕಲ್, ಈ x ಈ ಬ್ಲಾಕ್ ಒಳಗೆ ಲೋಕಲ್. ಇದ್ರ ಲೈಫ್ ಇಲ್ಲಿಗೆ ಮುಗಿತದ, ಇದ್ರ ಲೈಫ್ ಇಲ್ಲಿಗೆ ಮುಗಿತದ. ಸರ್ ಇಲ್ಲಿ x ಪ್ರಿಂಟ್ ಮಾಡಿ ಅಂದ್ರೆ ಇಲ್ಲೇನು ತಗೊಂಡ್ ಬರಂಗಿಲ್ಲ ಅದು. ಓಕೆ, ಸೊ ಇವಾಗ ಇಲ್ಲಿ, ಸೊ ಅದಕ್ಕೆ ಏನಂತ ಮಾಡೋಣ, ಫಂಕ್ಷನ್, ಓಕೆ, ಚೂರು ಚೇಂಜ್ ಮಾಡಿ ಬರ್ತೀವಿ ನೋಡ್ರಿ. ಇಲ್ಲಿ ಏನಂತ ಬರೀನು ಅಂದ್ರೆ ಫಂಕ್ಷನ್ 1x ಈಕ್ವಲ್ ಟು %d, x. ಸೊ ಈಗ ಟೋಟಲ್ ಔಟ್ಪುಟ್ ನೋಡ್ಬಿಡ್ರಿ, ಏನೇನು ಔಟ್ಪುಟ್ ಬರ್ತದೆ ಅಂದ್ರೆ ನಾವು ಇಲ್ಲಿಂದ ಟ್ರೇಸ್ ಮಾಡ್ತಾ ಹೋಗ್ಬೇಕು. ಮೇನ್ ಇಂದಲೇ ರನ್ ಆಗುತ್ತೆ ಪ್ರೋಗ್ರಾಮ್. ಸೊ ಇಲ್ಲಿ ಬರೋಣ, ಇಲ್ಲಿಂದ ಔಟ್ಪುಟ್ ಇಲ್ಲಿ ಬರೀತಾ ಹೋಗ್ತೀವಿ ನೋಡ್ರಿ. ಎಕ್ಸ್ ಬರ್ತದ, ಅದ್ರ ಮುಂದೆ ಈಕ್ವಲ್ ಟು ಬರ್ತದ, ಈಕ್ವಲ್ ಟು %d ಒಳಗೆ ಎಕ್ಸ್ ವ್ಯಾಲ್ಯೂ ಅಂದ್ರೆ 100 ಬರ್ತದ. ಓಕೆ,
ಇಲ್ಲಿ ಸ್ಲ್ಯಾಶ್ %d ಆದಮೇಲೆ ಏನು ಬರೀನು /n ಅಂತ ಬರೀನು, ಅಂದರೆ ನ್ಯೂ ಲೈನ್ ಹೋಗುತ್ತೆ. ಸೊ ಇಲ್ಲೂ ಏನು ಮಾಡೋಣ್ರಿ /n ಅಂತ ಬರೀನು, ಅಂದರೆ ನೆಕ್ಸ್ಟ್ ಲೈನ್ ಒಳಗೆ ಔಟ್ಪುಟ್ ಬರುತ್ತೆ. ಇಲ್ಲಾಂದರೆ ಎಲ್ಲ ಒಮ್ಮೆ ಅದ್ರೊಳಗೆ ಬಂದುಬಿಡ್ತಾವ್ರಿ. ಸೊ ಈಗ ಇಲ್ಲಿ ಚೇಂಜ್ ಮಾಡ್ಕೊಳ್ಳೋಣ, ಏನ್ರಿ /n, ಇಲ್ಲಿ ಏನಿತ್ತು y ಇತ್ತು. ಓಕೆ, ಸೊ ಇಲ್ಲೇನು ಅವಶ್ಯಕತೆ ಇಲ್ಲ, ಲಾಸ್ಟ್ ಇಲ್ಲಿ ಸೆಮಿಕೋಲನ್. ನೋಡ್ರಿ ಫಸ್ಟ್ ಏನು ಬರ್ತದೆ x = 100 ಬರ್ತದೆ. ನೆಕ್ಸ್ಟ್ ಲೈನ್ ಒಳಗೆ y = ಏನದ 20 ಬರ್ತದೆ. ನೆಕ್ಸ್ಟ್ ಏನದ ಫಂಕ್ಷನ್ 1 ಅದ. ಫಂಕ್ಷನ್ 1 ಅಂದರೆ ಇಲ್ಲಿ ಬಂತು ಕಂಟ್ರೋಲ್. ಸೊ ಇಲ್ಲಿ ಏನದ x = 30, ಇದೊಂದು ಬೇರೆ ವೇರಿಯಬಲ್. ಬಟ್ ಪ್ರಿಂಟ್ ಮಾಡ್ಬೇಕಾದ್ರೆ ಫಸ್ಟ್ y ಪ್ರಿಂಟ್ ಆಗೈತಿ. ಸೊ ಅದಕ್ಕೆ ಏನು ಬರಿತೀನಿ y = 20. ಮತ್ತೆ ನ್ಯೂ ಲೈನ್ ಇಲ್ಲಿ ಬರ್ರಿ, ಫಂಕ್ಷನ್ ಔಟ್ಪುಟ್ ಒಳಗೆ ಇದು ಆಸ್ ಇಟ್ ಈಸ್ ಬರ್ತದೆ ನೋಡ್ರಿ, ಫಂಕ್ಷನ್ 1x = ಈ ವ್ಯಾಲ್ಯೂ ಬರ್ತದೆ 30. ಇಲ್ಲಿ ಯಾಕೆ ಹಿಂಗೆ ಬರ್ತೀನಿ ಅಂದ್ರೆ ಈ ಫಂಕ್ಷನ್ 1 ಎಲ್ಲಿಂದ ತೊಗೊಂಡಿವಿ ಅಂದ್ರೆ ಈ ಫಂಕ್ಷನ್ ಬ್ಲಾಕ್ ಒಳಗಿನ ಪ್ರಿಂಟ್ ಆಗೈತೆ ಅಂತ ಗೊತ್ತಾಗಲಿ. ಈ ಎಕ್ಸ್ ಮೇನ್ ಫಂಕ್ಷನಿಂದ ನೀವು ಬೇಕಾದ್ರೆ ಇಲ್ಲಿ ಬರಿಬೋದು ಮೇನ್ ಎಕ್ಸ್ ಅಂತ ಬರಿಬೋದು, ಇಲ್ಲಿ ಫಂಕ್ಷನ್ y, ಇಲ್ಲಿ ಮೇನ್ y ಅಂತ ಬರಿಬೋದು. ಅಷ್ಟು ಟೈಮ್ ವೇಸ್ಟ್ ಆಗುತ್ತೆ ಅಂತ ಹೇಳಿ ಸಿಂಪಲ್ ಆಗಿ ಇಷ್ಟ ಬರ್ಕೊಂಡೇನ್ರಿ. ಸೊ ನಿಮ್ಗೆ ಲೋಕಲ್ ವೇರಿಯಬಲ್ ಅಂದರೆ ಏನು, ಗ್ಲೋಬಲ್ ವೇರಿಯಬಲ್ ಅಂದರೆ ಏನು, ಡೆಫಿನೇಷನ್ ಅಂದರೆ ಏನು, ಡಿಕ್ಲೇರೇಷನ್ ಅಂದರೆ ಏನು, ಈ ರೀತಿ ಇರೋ ಎಲ್ಲ ಡೌಟ್ಸು ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ ನಾನು. ಓಕೆ, ಸೊ ವೇರಿಯಬಲ್ ಡೆಫಿನೇಷನ್ ಲಾಸ್ಟ್ ಟೈಮ್ ರಿಪೀಟ್ ಮಾಡ್ತೇನೆ ರೀ. ದೀಸ್ ಆರ್ ದ ನೇಮ್ಸ್ ಗಿವನ್ ಟು ದ ಮೆಮರಿ ಲೊಕೇಶನ್ಸ್ ಆ್ಯಂಡ್ ವೇರಿಯಬಲ್ಸ್ ಮೇ ಚೇಂಜ್ ಡ್ಯೂರಿಂಗ್ ದ ಟೈಮ್ ಆಫ್ ಎಕ್ಸಿಕ್ಯೂಷನ್. ಅದ್ರ ವ್ಯಾಲ್ಯೂ ಕೂಡ ಚೇಂಜ್ ಆಗ್ಬೋದು. ಅದ್ರ ವ್ಯಾಲ್ಯೂ ಚೇಂಜ್ ಆಗಲಿಲ್ಲ ಅಂದರೆ ಅದು ಕಾನ್ಸ್ಟೆಂಟ್, ಚೇಂಜ್ ಆದರೆ ಅದು ವೇರಿಯಬಲ್. ಓಕೆ, ಥ್ಯಾಂಕ್ ಯು.